ವೆಲ್ಕಮ್ ಬ್ಯಾಕ್ ಟು ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೊಂದು ತೊಂದರೆ ಫೇಸ್ ಆಗ್ತಾ ಇರಬಹುದು. ನಿಮಗೆ SSLC ಇವ್ಯಾಲ್ಯೂಯೇಟರ್ ಡ್ಯೂಟಿಯಲ್ಲಿ ಹಾಗೂ ಈಗಾಗಲೇ ಏನು SSLC ಪರೀಕ್ಷೆ ಒಂದನ್ನು ಮುಗಿಸಿದ್ದೀರಾ, ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸವನ್ನು ಮಾಡಿದ್ದೀರಾ ಅಥವಾ ಪರೀಕ್ಷಾ ಸಿಬ್ಬಂದಿಯಾಗಿ ಕೆಲಸವನ್ನು ಮಾಡಿದ್ದೀರಾ. ಸೊ ಅಲ್ಲಿ ನಿಮಗೆ DBT ಸಮಸ್ಯೆ ಆಗ್ತಾ ಇರಬಹುದು. ಹಲವಾರು ಜನರಿಗೆ ಆಧಾರ್ ಸೀಡಿಂಗ್ ನಾಟ್ ವ್ಯಾಲಿಡ್ ಅಂತ ಬಂದಿರಬಹುದು, ಅಥವಾ ನಿಮ್ಮ SSLC ಇವ್ಯಾಲ್ಯೂಯೇಟರ್ ಆರ್ಡರ್ ಅಲ್ಲಿ ಇನ್ಆಕ್ಟಿವ್ NPCI ಸ್ಟೇಟಸ್ ಇನ್ಆಕ್ಟಿವ್ ಅಂತ ಬಂದಿರಬಹುದು. ಸೊ ಅದಕ್ಕಾಗಿ ಏನೆಲ್ಲ ಮಾಡಬೇಕು ಪ್ರೊಸೀಜರ್ ಎನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಸಾಗೋಣ. ಸೊ ಆದ್ಮೇಲೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂತೆ ನಮ್ದು KYC ಅನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು, ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಹಾಗೂ ನಮ್ಮ ಆಧಾರ್ ಹಾಗೂ ನಮ್ಮ ಮೊಬೈಲ್ ನಂಬರ್ ಇದು ನಮ್ಮ ಬ್ಯಾಂಕ್ ಲಿಂಕ್ ಆಗ್ಬೇಕಾಗಿರುವಂಥದ್ದು. ಆದರೆ ಇವಾಗ ನಾವು DBT ಏನ್ ಮಾಡ್ಕೊಂಡಿದ್ದೀವಿ, ಹಲವಾರು ಜನ DBT ಇಲ್ಲ ಅಂದ್ರೂ ಸಹಿತ ಮೇಲೆ ಐ ಬಟನ್ ಅಲ್ಲಿ ನಿಮಗೆ ಯಾವ ತರ ಅದನ್ನ DBT ಮಾಡ್ಕೊಳ್ಬೇಕು ಅನ್ನೋದು ಕೂಡ ವಿಡಿಯೋ ಕಾಣಿಸ್ತಾ ಇರಬಹುದು. ಅದು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಾನು ಅದನ್ನ ಹೇಳ್ಕೊಂಡಿದ್ದೀನಿ. ಸೊ ಇವಾಗ DBT ನಂಬರ್ ಬಂದರೂ ಸಹಿತ ನಿಮ್ದು ಆಧಾರ್ ಸೀಡಿಂಗ್ ನಾಟ್ ವ್ಯಾಲಿಡ್ ಅಂತ ಬರ್ತಾ ಇದೆ. ಸೊ ಅದಕ್ಕಾಗಿ ಏನೆಲ್ಲ ಮಾಡಬೇಕು ಎನ್ನುವಂಥದ್ದನ್ನ, ಸೊ ಎರಡು ವೇಸ್ಗಳಿದ್ದಾವೆ. ಒಂದು, ನೀವು ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಹೋಗಿ ಅಲ್ಲಿ ಆಧಾರ್ ನಂಬರ್ ಅನ್ನ ಸೀಡ್ ಮಾಡ್ಕೊಂಡು ಈ KYC ಮಾಡ್ಕೊಳ್ಬಹುದು. ಅಥವಾ ಇನ್ನೊಂದು ಎರಡನೇ ಬಿಗ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ಎರಡೆರಡು ಬ್ಯಾಂಕ್ ಅಕೌಂಟ್ಗಳು ಇದಾವೆ ನಮ್ಮ ಸಿಬ್ಬಂದಿಗಳಿಗೆ. ಅವರು ಈಗ ಚಾಲ್ತಿಯಲ್ಲಿರುವಂತಹ ಪೇಮೆಂಟ್ ಆಗ್ತಾ ಇರುವಂತಹ ಒಂದು ಅಕೌಂಟ್ ನಂಬರ್ ಬೇರೆ ಇದೆ, ಆದ್ರೆ ಮೊದಲಿನ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ಅದು ನಮ್ಮ DBTಗೆ ಸೇವ್ ಆಗಿದೆ. ಸೊ ಅದನ್ನ ಯಾವ ತರ ಚೇಂಜ್ ಮಾಡ್ಕೊಳ್ಬೇಕು, ನಮ್ಮ ಹಣ ಯಾವ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತದೆ. ಸೊ ನಮ್ಮ ಎಕ್ಸಾಮ್ ಡ್ಯೂಟಿ ರಿಮೌಂಡ್ರೇಷನ್ ಆಗಿರಬಹುದು ಅಥವಾ ನಮ್ಮ ಇವ್ಯಾಲ್ಯೂಯೇಷನ್ ರಿಮೌಂಡ್ರೇಷನ್ ಆಗಬಹುದು. ಸೊ ಅದೆಲ್ಲ ಯಾವೆಲ್ಲ ಅಕೌಂಟ್ಗೆ ಜಮಾ ಆಗ್ತವೆ, ನಾವು ಅಕೌಂಟ್ ನಂಬರ್ನ ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಏನ್ ಮಾಡ್ಕೊಳ್ಬೇಕು ಇರುವಂಥದ್ದು. ಸೊ ಒಂದ್ ವೇ ಏನಿದೆ, ನಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಹಳೆದಿರುವಂತಹ ಒಂದು ಬ್ಯಾಂಕ್ ಅನ್ನ ಈ KYC ಅನ್ನ ತೆಗೆಸಿ ಡಿಸೀಡಿಂಗ್ ಅನ್ನ ಮಾಡಿ ಹೊಸ ನಮಗೆ ಬೇಕಾಗಿರುವಂತಹ ಬ್ಯಾಂಕ್ ಅಕೌಂಟ್ಗೆ ನಾವು ನಮ್ಮ ಆಧಾರ್ ಅನ್ನ ಜಾಯಿಂಟ್ ಮಾಡಿಸ್ಕೊಳ್ಬೇಕಾಗಿರುವಂಥದ್ದು. ಅಥವಾ ಇನ್ನೊಂದು ಆನ್ಲೈನ್ ಮುಖಾಂತರ ನಾವು ಮನೆಯಲ್ಲಿ ಕುಳಿತುಕೊಂಡು ಅದನ್ನ ಚೇಂಜಸ್ ಅನ್ನ ಮಾಡ್ಕೊಳ್ಬಹುದು. ಸೊ ನಮ್ಮ ಹತ್ರ ಹಳೆ ಬ್ಯಾಂಕ್ ಏನಾದ್ರು ಇದ್ರೆ ಅದನ್ನ ತೆಗೆದುಕೊಂಡು ಹೊಸ ಬ್ಯಾಂಕ್ ಅಕೌಂಟ್ ಯಾವ ತರ ಸೇರಿಸ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದೆಲ್ಲವನ್ನ ಎಕ್ಸ್ಪ್ಲೇಷನ್ ಸಿಗುತ್ತೆ. ಸೊ ಮೊದಲನೇದಾಗಿ ಹಳೆ ಬ್ಯಾಂಕ್ ಏನಾದ್ರು ಇತ್ತಂದ್ರೆ ಅದನ್ನ ಡಿಸೀಡಿಂಗ್ ಅನ್ನ ಮಾಡಬೇಕಾಗಿರುವಂಥದ್ದು. ಅಥವಾ ನಿಮ್ದು ಯಾರಾದ್ರೂ ಇನ್ನೂವರೆಗೂ ಈ KYC ಇಲ್ಲ ಬ್ಯಾಂಕ್ ಅಲ್ಲಿ, ನೀವು ಅಕೌಂಟ್ ನಂಬರ್ ಜೊತೆಗೆ ನಮ್ಮ ಮೊಬೈಲ್ ನಂಬರ್ ಹಾಗೂ ಆಧಾರ್ ಲಿಂಕ್ ಇಲ್ಲ ಎನ್ನುವಂಥದ್ದಾದ್ರೆ ಆನ್ಲೈನ್ ಮುಖಾಂತರ ನಾವು ಅದನ್ನ ಮಾಡ್ಕೊಳ್ಬಹುದು. ಸೊ ಬನ್ನಿ ಆ ಒಂದು ಪ್ರೊಸೀಜರ್ ಯಾವ ತರ ಇರಲಿದೆ ಎನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ವೀಕ್ಷಿಸಿ. ಸೊ ಮುಂದೆ ಆ ಒಂದು ಪ್ರೊಸೀಜರ್ ಹೇಳ್ತಾ ಹೋಗ್ತೀನಿ. ಇನ್ನುವರೆಗೆ ಯಾರು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಜಕಾರ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡಿ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ. ಸೊ ಬನ್ನಿ ತಡ ಮಾಡದೆ ನಾವು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಹತ್ತ ಸಾಗೋಣ. ಮೊದಲಿಗೆ ನಮ್ಮ ಲ್ಯಾಪ್ಟಾಪ್ ಆರ್ ಮೊಬೈಲ್ ನಲ್ಲಿ ಇರತಕ್ಕಂತಹ ಗೂಗಲ್ ಅನ್ನ ನಾವು ಓಪನ್ ಮಾಡ್ಕೋಬೇಕು. ಗೂಗಲ್ ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಸರ್ಚ್ ಬಟನ್ ಅಲ್ಲಿ ಹೋಗಿ ನಾವು NPCI ಎನ್ನುವಂಥದ್ದನ್ನ ಟೈಪ್ ಮಾಡಬೇಕು, ಅಂದ್ರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇಲ್ಲಿ ಕಾಣ್ತಿರೋದು ಮೊದಲನೇ ಲಿಂಕ್ ಮೇಲೆ ತಾವು ಕ್ಲಿಕ್ ಅನ್ನು ಮಾಡಿದ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕಸ್ಟಮರ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ತದನಂತರ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ ಎನ್ನುವಂಥದ್ದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿದಾಗ ಸ್ವಲ್ಪ ಹೊತ್ತು ಸಮಯ ತೆಗೆದುಕೊಳ್ಳುತ್ತೆ. ಇಲ್ಲಿ ನಮಗೆ ಸಮಯಾವಕಾಶ 8 ನಿಮಿಷಗಳವರೆಗೆ ನಾವು ಈ ಒಂದು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕಾಗಿರುವಂತ. ರೈಟ್ ಸೈಡ್ ಅಲ್ಲಿ ನಿಮಗೆ ಆಧಾರ್ ಸೀಡಿಂಗ್ ಡಿಸೀಡಿಂಗ್ ಅಂತ ಕಾಣ್ತಾ ಇದೆ. ಫಸ್ಟ್ ಗೆ ನಾವು ಡಿಸೀಡಿಂಗ್ ಅನ್ನ ಮಾಡಬೇಕಾಗಿರುವಂತದ್ದು. ಸೊ ಎಂಟರ್ ಯುವರ್ ಆಧಾರ್ ನಂಬರ್ ಇದ್ದಲ್ಲಿ ನಾವು ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು. ನಮ್ಮ ಆಧಾರ್ ನಂಬರ್ ನ ಎಂಟ್ರಿ ಮಾಡ್ಕೊಳ್ಬೇಕು. ಯಾವ ಆಧಾರ್ ನಂಬರ್ ಫಸ್ಟ್ ಗೆ ನಾವು ಡಿಸೀಡಿಂಗ್ ಅನ್ನ ಮಾಡ್ಕೊಳ್ಬೇಕು, ಯಾಕಂದ್ರೆ ಮುಂಚೆ ಯಾವ್ದಾದ್ರು ಇದ್ರೆ ಅದನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಆಧಾರ್ ನಂಬರ್ ನ ಎಂಟ್ರಿಯನ್ನ ಮಾಡ್ಕೊಂಡು ನಮ್ಮ ಆಧಾರ್ಗೆ ಯಾವ್ದಾದ್ರು ಬೇರೆದಿತ್ತು ಅಂದ್ರೆ ಅದಕ್ಕೆ ಫಸ್ಟ್ ಗೆ ಡಿಸೀಡಿಂಗ್ ಅನ್ನ ಮಾಡ್ಕೊಳ್ಳಿ. ಯಾವ್ದು ಬ್ಯಾಂಕ್ ಮೊದಲಿಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಬ್ಯಾಂಕ್ ಇದೆ, ಫಾರ್ ಎಕ್ಸಾಂಪಲ್ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತೆಗೆದುಕೊಳ್ತಾ ಇದ್ದೀನಿ. ಆ ಒಂದು ಅಕೌಂಟ್ ನಂಬರ್ ಅನ್ನ ನಾವು ಇಲ್ಲಿ ಕೆಳಗಡೆ ಅಕೌಂಟ್ ನಂಬರ್ ಅಂಡ್ ಕನ್ಫರ್ಮ್ ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲಿ ಅಕೌಂಟ್ ನಂಬರ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಎಲ್ಲ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇವಾಗ ನಾವು ಮಾಡ್ಬೇಕಾಗಿರುವಂತದ್ದು ನಾವು ಸೀಡಿಂಗ್ ಮಾಡ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ಈ ಒಂದು ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಏನ್ ಕಾಣ್ತಾ ಇದೆ ಅಲ್ಲಿ ನಾವು ನಮ್ಮ ಆಧಾರ್ ಅನ್ನ ಇವಾಗ ಎಂಟ್ರಿ ಮಾಡ್ಕೊಳ್ತಾ ಸಾಗೋಣ. ಆಧಾರ್ ಎಂಟ್ರಿ ಮಾಡ್ಕೊಳ್ಳಿ. ಯಾವ ಆಧಾರ್ ನಂಬರ್ಗೆ ನಾವು ಸೀಡ್ ಮಾಡಬೇಕಾಗಿದೆ, ಯಾವ ಬ್ಯಾಂಕ್ ಅಕೌಂಟ್ ಅನ್ನ. ಸೊ ಇವಾಗ ನಮಗೆ ಸೀಡಿಂಗ್ ಬೇಕಾಗಿದೆ. ಸೊ ಸೀಡಿಂಗ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಯಾವ ಬ್ಯಾಂಕ್ ಇದೆ ನಮ್ದು ಸೀಡಿಂಗ್ ಮಾಡೋದಕ್ಕೆ ಅನ್ನುವಂತ ಆ ಬ್ಯಾಂಕ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಚ್ ಮಾಡಕ್ಕೆ ಎಲ್ಲ ಬ್ಯಾಂಕ್ಗಳು ಇಲ್ಲಿದೆ. ನ್ಯಾಷನಲೈಸ್ಡ್ ಎಲ್ಲ ಬ್ಯಾಂಕ್ಸ್ಗಳು ಕೂಡ ಇಲ್ಲಿ ಇದಾವೆ. ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಯಾವುದು ಎನ್ನುವಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೀಡಿಂಗ್ ಟೈಪ್ ಅಂತ ಏನಿದೆ ಫ್ರೆಶ್ ಸೀಡಿಂಗ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಮೊಮೆಂಟ್ ಸೇಮ್ ಬ್ಯಾಂಕ್ ವಿತ್ ಅದರ್ ಅಕೌಂಟ್ ಕೂಡ ಇದೆ, ಮೊಮೆಂಟ್ ಫ್ರಮ್ ಒನ್ ಬ್ಯಾಂಕ್ ಟು ಅದರ್ ಬ್ಯಾಂಕ್ ಕೂಡ ಇದೆ. ನಮ್ದು ಫ್ರೆಶ್ ಸೀಡಿಂಗ್ ಇದೆ. ಅದಾದ್ಮೇಲೆ ನಮ್ಮ ಅಕೌಂಟ್ ನಂಬರ್ ಅನ್ನು ಆಡ್ ಮಾಡಬೇಕಾಗಿರುವಂತದ್ದು. ನಮ್ಮ ಬ್ಯಾಂಕ್ ನ ಅಕೌಂಟ್ ನಂಬರ್ ಅನ್ನ ನಾವು ಇವಾಗ ಆಡ್ ಮಾಡಿಕೊಳ್ಳೋಣ. ಸೆಕ್ಯೂರಿಟಿ ಪರ್ಪಸ್ ನಾನು ಇದನ್ನ ಸ್ವಲ್ಪ ಬ್ಲರ್ ಮಾಡ್ತಾ ಇದ್ದೀನಿ.
ಅಕೌಂಟ್ ನಂಬರ್ನ ಆ್ಯಡ್ ಮಾಡ್ಕೊಳ್ಳಿ, ಕನ್ಫರ್ಮ್ ಅಕೌಂಟ್ ನಂಬರನ್ನು ಮಾಡ್ಕೊಳ್ಳಿ, ಅಕೌಂಟ್ ನಂಬರ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಅದನ್ನು ಟೈಪ್ ಮಾಡಬೇಕಾಗಿರುವಂಥದ್ದು. ಎಸ್, ಕೆಳಗಡೆ ಚೆಕ್ ಮಾರ್ಕ್ ಇದೆ, ಚೆಕ್ ಮಾರ್ಕ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿಕೊಂಡು ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಳ್ಬೇಕು. ಎಸ್, ಕೊಟ್ಟಿರೋಂಥ ಕ್ಯಾಪ್ಚನ್ ಎಂಟ್ರಿ ಮಾಡ್ಕೊಳ್ಳಿ. ಮೇ ಬಿ ಇದು 1-2 ಸಲ ರಿಟರ್ನ್ ಬರ್ಬೋದು, ಆದರೂ ಕೂಡ ಮತ್ತೆ ಟ್ರೈ ಮಾಡ್ತಾ ಇರಿ. ಅದಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೋಬೇಕು. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದ್ದಾವೆ, ಅದನ್ನು ಒಂದ್ಸಲ ಓದ್ಕೊಂಡು ಎಸ್ ಅಗ್ರಿ ಆ್ಯಂಡ್ ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ನಮ್ಮ ಆಧಾರ್ ಜನರೇಟೆಡ್ ಇರುವಂಥ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತಾ ಸಾಕಬೇಕು. ಇದು ಮೇ ಬಿ ಪ್ರೊಸೀಜರ್ ಸ್ವಲ್ಪ ಡಿಲೇ ಆಗಬಹುದು, OTP ಬರೋದಕ್ಕೂ ಕೂಡ ಸ್ವಲ್ಪ ನಿಮಗೆ ಸಮಯ ಅನಿಸಬಹುದು, ಆದರೂ ಕೂಡ ಇದನ್ನು ಟ್ರೈ ಮಾಡ್ತಾ ಇರಿ. OTP ಬಂದಮೇಲೆ ಕನ್ಫರ್ಮ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಎಸ್ ಪ್ರೆಸ್ ಓಕೆ ಟು ಇನಿಷಿಯೇಟ್ ರಿಕ್ವೆಸ್ಟ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನೋ ಮೆಸೇಜ್ ಬರುತ್ತೆ, ಅದಕ್ಕೆ ಕನ್ಫರ್ಮ್ ಅನ್ನು ಕೊಡಿ. ಅದಾದ್ಮೇಲೆ ನೋಡಿ ಇಲ್ಲಿ ಪ್ರೊಸೆಸ್ ನಮ್ದು ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ರೆಫರೆನ್ಸ್ ನಂಬರ್ನು ಕೂಡ ತಗೊಂಡು ನೋಡಬಹುದು. ಆಧಾರ್ ಸೀಡಿಂಗ್ ಈಸ್ ಇನ್ ಪೆಂಡಿಂಗ್ ಸ್ಟೇಟಸ್, ಕೈಂಡ್ಲಿ ಚೆಕ್ ಆಫ್ಟರ್ ಸಮ್ ಟೈಮ್ ಯುವರ್ ರೆಫರೆನ್ಸ್ ನಂಬರ್. ಇಲ್ಲಿ ರೆಫರೆನ್ಸ್ ನಂಬರ್ ಕೂಡ ಇದೆ, ಅದನ್ನ ಕಾಪಿ ಮಾಡಿಕೊಂಡು ನಾವು ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಅಲ್ಲೇನು ಕೂಡ ಈ ಒಂದು ನಂಬರ್ ಹಾಕಿದ್ರೆ ಅದು ನಮ್ದು ಗೊತ್ತಾಗುತ್ತೆ. ಸೊ ಇದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರೋದು ಕೂಡ ಎಸ್ ನೋಡಿ ಇಲ್ಲಿ ಸಕ್ಸಸ್ ಅಂತ ನಮ್ದು ಇಲ್ಲಿ ಬಂದ್ಬಿಟ್ಟಿದೆ. ಯುವರ್ ಆಧಾರ್ ಸಕ್ಸಸ್ಫುಲ್ ಸೀಡೆಡ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ನಂಬರ್ ಡ್ಯಾಶ್ ನಮ್ದು ಮೊಬೈಲ್ ಅಕೌಂಟ್ ನಂಬರ್ನು ಕೂಡ ಇಲ್ಲಿ ತೋರಿಸುತ್ತೆ. ಎಸ್, ಇದು ಇವಾಗ ನಮ್ದು ಸಕ್ಸಸ್ ಆಯ್ತು. ಇಷ್ಟಾದ್ರೆ ಸಾಕಾಗ್ಲಿಲ್ಲ, ಇನ್ನು ನಮಗೆ ಇದರ ಮುಂದಿನ ಒಂದು ಪ್ರೊಸೀಜರ್ನು ಕೂಡ ನೆನಪಿಟ್ಕೊಳ್ಬೇಕು. ಇಷ್ಟು ಮಾಡಿದ್ರೆ ನಮ್ದು ಆಗ್ಲಿಲ್ಲ. ಇದಾದ್ಮೇಲೆ ನಾವು SSLC ಪೋರ್ಟಲ್ಗೆ ಹೋಗಿ ಅದನ್ನ KYC ನೋಡಿ. ಇಲ್ಲಿ ನಾವು ಒಂದು ನಮ್ಮ ಇವ್ಯಾಲ್ಯುವೇಟರ್ಸ್ ಇದೆ, ಇಲ್ಲಿ ಇನ್ಆಕ್ಟಿವ್ ಅಂತ NPCI ಸ್ಟೇಟಸ್ ಇನ್ಆಕ್ಟಿವ್ ಅಂತ ಇದೆ. ಸೊ ಇದನ್ನ ಆಕ್ಟಿವ್ ಆ ಥರ ಮಾಡ್ಕೊಳ್ಬೇಕು. ಇವಾಗ ನಾವು ಅಂತಲ್ಲಿ ಮಾಡಿದ್ವಿ, ಆದ್ರೆ ಇಲ್ಲಿ ಇನ್ಆಕ್ಟಿವ್ ಅಂತ ಬರ್ತಾ ಇದೆ. ಸೊ ಅದಕ್ಕಾಗಿ ಮತ್ತೆ ಇನ್ನೊಂದು ಪ್ರೊಸೀಜರ್ ಇದೆ. ಸೊ ಆ ಪ್ರೊಸೀಜರ್ ಕಂಪ್ಲೀಟ್ ಮಾಡಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಟ್ಯಾಬ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ SSLC KYC ಪೋರ್ಟಲ್ ಎನ್ನುವಂಥದಕ್ಕೆ ನಾವು ಹೋಗ್ಬೇಕಾಗತ್ತೆ. SSLC KYC ಪೋರ್ಟಲ್ಗೆ ಹೋಗೋಣ. ಸೊ ಇಲ್ಲಿ ಲಾಗಿನ್ ಪಾಸ್ವರ್ಡ್ ಕೇಳುತ್ತೆ. ಈ ಲಾಗಿನ್ ಪಾಸ್ವರ್ಡ್ ಗೊತ್ತಿದ್ರೆ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನು ಹಾಕೊಳ್ಳಿ. ಸೊ ಯಾರಾದ್ರೂ ಬಹಳ ದಿನ ಆಗಿದ್ರೆ ಅದನ್ನ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿರೋದಿಲ್ಲ. ಸೊ ಯೂಸರ್ ನೇಮ್ ಇದ್ರೆ ಗೊತ್ತಾಗತ್ತೆ, ಇಲ್ಲ ನಾನು ಇವಾಗ ಜಸ್ಟ್ ಫಾರ್ಗೆಟ್ ಪಾಸ್ವರ್ಡ್ಗೆ ಬಂದ್ಬಿಡ್ತೀನಿ ನೋಡಿ. ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಗೊತ್ತಿದ್ರೆ ತಾವು ಹಾಕೊಳ್ಬಹುದು. ಎಸ್, ಯಾವುದು ಫಾರ್ಗೆಟ್ ಪಾಸ್ವರ್ಡ್ಗೆ ಬರ್ತೀನಿ. ಇಲ್ಲಿ ನಮ್ಮ ಯೂಸರ್ ID ನಮ್ಮ ಮೊಬೈಲ್ ನಂಬರ್ ಇರುತ್ತೆ, ಗೆಟ್ OTP ಬರುತ್ತೆ, ನಮ್ಮ ಮೊಬೈಲ್ ನಂಬರ್ಗೆ ಸಂಬಂಧಿಸಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಎಸ್, OTP ಬಂದ್ಬಿಟ್ಟಿದೆ. ಆ ಒಂದು OTPಯನ್ನು ನಾವು ಇಲ್ಲಿ ಎಂಟ್ರಿ ಮಾಡ್ತೀವಿ. ಎಸ್, ಎಂಟ್ರಿ ಮಾಡಿದ್ಮೇಲೆ ಹೊಸ ಒಂದು ಪಾಸ್ವರ್ಡ್ ಅನ್ನು ನಾವು ಸೆಟ್ ಮಾಡ್ಕೊಳ್ಬೇಕು. ಇದು ಮ್ಯಾಕ್ಸಿಮಮ್ 8 ಕ್ಯಾರೆಕ್ಟರ್ ಇರಬೇಕು, ಇದರಲ್ಲಿ ಒಂದು ಅಲ್ಫಾಬೆಟ್ ಇರಬೇಕು, ಒಂದು ನಂಬರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಓನ್ಲಿ 8 ಡಿಜಿಟ್ ಮಾತ್ರ ತೆಗೆದುಕೊಳ್ಳುತ್ತೆ, ಅದನ್ನ ತಗೊಂಡು ನೆನಪಿಟ್ಕೊಳ್ಳಿ. ಓನ್ಲಿ 8 ಡಿಜಿಟ್ಸ್ ಪಾಸ್ವರ್ಡ್ ಇರಬೇಕು. ಅದಾದ್ಮೇಲೆ ಎಂಟರ್ ನ್ಯೂ ಪಾಸ್ವರ್ಡ್ ಅಂತ ಇದೆ, ಅದನ್ನೇ ಮೇಲ್ಗಡೆ ಹಾಕಿರೋ ಪಾಸ್ವರ್ಡ್ ಅನ್ನು ಇನ್ನೊಂದ್ಸಲ ಕನ್ಫರ್ಮೇಶನ್ ಮಾಡ್ಕೊಳ್ಬೇಕು. ಚೇಂಜ್ ಪಾಸ್ವರ್ಡ್. ಎಸ್, ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲ್ ಅಂತ ಬಂತು. ಎಸ್, ಇದನ್ನ ಬೇಕಿದ್ರೆ ತಾವು ಸೇವ್ನು ಕೂಡ ಮಾಡ್ಕೊಂಡು ನೀವು ಕೂಡ ಮಾಡ್ಕೋಬಹುದು. ಇವಾಗ ನಾನು ಲಾಗಿನ್ಗೆ ಬರ್ತೀನಿ. ಯೂಸರ್ ನೇಮ್ ಹಾಗೂ ಹೊಸದಾಗಿ ಸೆಟ್ ಮಾಡಿರೋ ಪಾಸ್ವರ್ಡ್ ಅನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಇದೆಲ್ಲ ನೋಡ್ತಿರುವಂತದ್ದು SSLC ರಿಜಿಸ್ಟ್ರೇಷನ್ ಫಾರ್ KYC SSLC ಇವ್ಯಾಲ್ಯುವೇಟರ್ಗೆ. ಎಸ್, ಇಲ್ಲಿ ಮತ್ತೆ ನಮ್ಮ ಮೊಬೈಲ್ಗೆ OTP ಬರುತ್ತೆ. OTPಯನ್ನು ಎಂಟ್ರಿ ಮಾಡಬೇಕು. ಎಸ್, OTP ವೆರಿಫೈನ ಮಾಡ್ಕೊಳ್ಬೇಕಾಗತ್ತೆ. ಕ್ಲಿಕ್ OTP ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ. ಎಸ್, KYC ಇಲ್ಲಿ ಬಂದ್ಬಿಟ್ಟು ಸೊ ಇಲ್ಲಿ ನೋಡಿ ಅಗ್ರಿ ದ ಡಿಕ್ಲರೇಷನ್ ಸ್ಟಾರ್ಟ್ KYC ಅಂತ ಇದೆ. ಇಲ್ಲಿ ನಮ್ಮ ಆಧಾರ್ ಸಂಖ್ಯೆಯನ್ನು ನಾವು ಎಂಟ್ರಿ ಮಾಡಬೇಕಾಗಿರುವಂಥದ್ದು. ಆಲ್ರೆಡಿ ಮುಂಚೆ ಮಾಡಿದ್ರು ಸಹಿತ ಇನ್ನೊಂದ್ಸಲ ನಾವು ಸೀಡ್ ಮಾಡಿದ ಮೇಲೆ ಇದನ್ನ ಮ್ಯಾಂಡೇಟರಿ ಮಾಡಲೇಬೇಕು. ಇಲ್ಲಿ ಆಧಾರ್ ಸಂಖ್ಯೆ ನಾನು ಎಂಟ್ರಿ ಮಾಡ್ತೀನಿ. ಸೆಕ್ಯೂರಿಟಿ ಪರ್ಪಸ್ ಬ್ಲರ್ನು ಕೂಡ ಮಾಡ್ತಾ ಇದ್ದೀನಿ. ಎಸ್, ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು OTP ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು OTP ಪಡೀರಿ, ಅದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋತೀವಿ. OTP ನಮ್ಮ ಮೊಬೈಲ್ ನಂಬರ್ಗೆ ಬರುತ್ತೆ. ಎಸ್, ಎಂಟರ್ OTP ಅಂತ ಇದೆ. OTPಯನ್ನು ನಮೂದಿಸಿ 2 ನಿಮಿಷಗಳ ಸಮಯಾವಕಾಶ ನಮಗೆ ಇರುತ್ತೆ. ಇಲ್ಲಿ OTP ಬಂದಿರುತ್ತೆ. OTPಯನ್ನು ತಾವು ನಮೂದಿಸಬೇಕು. ಸಲ್ಲಿಸು. ಎಸ್, ಇವಾಗ ನೋಡಿ KYC ವೆರಿಫಿಕೇಶನ್ ಸ್ಟೇಟಸ್ ಇವಾಗ ತಾವು ನೋಡಬಹುದು. NPCI ಸ್ಟೇಟಸ್ ಅಂತ ಬರ್ತಾ ಇದೆ. NPCI ಬ್ಯಾಂಕ್ ನೇಮ್ ಕೂಡ ಬರ್ತಾ ಇದೆ. ತದನಂತರ KSEABSS ರೆಫರೆನ್ಸ್ ನಂಬರ್, ಇದೇ ನಮ್ಮ DBT ನಂಬರ್ ಆಗಿರುತ್ತೆ. ಸೊ ಇದನ್ನ ಬೇಕಿದ್ರೆ ಡೌನ್ಲೋಡ್ PDF ಕೂಡ ಮಾಡ್ಕೊಳ್ಬಹುದು. DBT ನಂಬರ್ ಮುಂಚೆ ಮಾಡಿದ್ರು ಕೂಡ ಚೇಂಜ್ ಆಗೋದಿಲ್ಲ, DBT ನಂಬರ್ ಸೇಮ್ ಆಗಿ ಉಳಿಯುತ್ತೆ. ಎಸ್, ಇದನ್ನ ನಾವು ಡೌನ್ಲೋಡ್ PDF ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ. PDF ಕೂಡ ಈ ತರ ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು. ಇಲ್ಲಿ ನೋಡಿ KYC PDF ನಮ್ದು ಅಲ್ಲಿ ಡೌನ್ಲೋಡ್ ಆಗಿದೆ ಮೇಲ್ಗಡೆ.
ಅಕ್ನಾಲಜ್ಮೆಂಟ್ ನಲ್ಲಿ ಕೂಡ ಕ್ಲಿಕ್ ಮಾಡಿದ್ರೆ ಸೇಮ್ ಇದೆ ಬರುತ್ತೆ. ಇಲ್ಲಿ ನೋಡಿ DBT ನಂಬರ್ ಬಂದ್ಬಿಟ್ಟಿದೆ. ಯಾವಾಗ ಕ್ರಿಯೇಟ್ ಮಾಡಿದ್ವಿ ಸ್ಟೇಟಸ್ ಏನಿದೆ ವ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಸೇಮ್ ಈ ವೆರಿಫಿಕೇಶನ್ ಸಕ್ಸಸ್ ಎನ್ನುವಂಥದ್ದು ಇದೇ ಮಾಹಿತಿ ಓಪನ್ ಆಗುತ್ತೆ. ಬೇಕಿದ್ರೆ ಇದನ್ನ ಡೌನ್ಲೋಡ್ PDF ಮಾಡಿಕೊಂಡು ನಾವು ಸೇವ್ ಮಾಡ್ಕೊಳ್ಬಹುದು. ಸೊ ಇವಾಗ ಲಾಗೌಟ್ ಅನ್ನ ಟ್ರ್ಯಾಕ್ ಅಪ್ಲಿಕೇಶನ್ ಅಂದಾಗ ಯಾವಾಗ ಮಾಡಿದೀವಿ, KYC ಆಗಿದೆ ಇಲ್ಲೋ, ಫೈನಲ್ ಆಗಿದೆ ಇಲ್ಲೋ ಎನ್ನುವಂಥದ್ದು, KYC HM ರಿಜಿಸ್ಟ್ರೇಷನ್ ಸ್ಕೂಲ್ ಕೋಡ್ನು ಕೂಡ ಬರುತ್ತೆ. ಇದೆಲ್ಲನೂ ಕೂಡ ಸಕ್ಸಸ್ ಆಗಿದೆ ಅಂತ ತೋರಿಸ್ತಾ ಇದೆ. ಹೀಗೆ ನಾವು ನಮ್ಮ KYC ನ DBTಗೆ ಮಾಡ್ಕೊಳ್ಬಹುದು. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಇನ್ವ್ಯಾಲಿಡ್ ಅಂತ ಬರ್ತಾ ಇತ್ತಲ್ಲ, ಅದು ಕರೆಕ್ಟ್ ಆಗಿದಿಲ್ಲ ಅನ್ನೋದು ನಮ್ಮ ಸ್ಕೂಲ್ ಲಾಗಿನ್ಗೆ ಹೋಗ್ತೀನಿ. ಸ್ಕೂಲ್ ಲಾಗಿನ್ ಅಲ್ಲಿ ನಾನು SSLC ಇವ್ಯಾಲ್ಯುವೇಟರ್ನ ಇನ್ನೊಂದ್ಸಲ ಡೌನ್ಲೋಡ್ ಮಾಡ್ಕೊತೀನಿ. ಮುಂಚೆಂತೂ ಇನ್ಆಕ್ಟಿವ್ ಅಂತ ಬಂದಿತ್ತು. ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಹಾಕಿದ್ಮೇಲೆ ಕ್ಯಾಪ್ಚರ್ನ ಆಡ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ. ಇಲ್ಲಿ ನೋಡಬಹುದು ನಮ್ಮ SSLC ಇವ್ಯಾಲ್ಯುವೇಟರ್ ಫಾರ್ ಎಕ್ಸಾಮಿನೇಷನ್ 1 ಅಂತ ಇದೆ, ಅದನ್ನ ಡೌನ್ಲೋಡ್ ಮಾಡ್ಕೋತೀನಿ. ಮುಂಚೆ ಅಂತೂ ಇನ್ಆಕ್ಟಿವ್ ಅಂತ ಬಂದಿತ್ತು. ಸೊ ಇಲ್ಲಿ ಎಲ್ಲರದು ಕೂಡ ಇನ್ನೊಂದ್ಸಲ ಡೌನ್ಲೋಡ್ ಆಗುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಇಲ್ಲಿ ಬಂತು, ತಗೊಳ್ಳಿ, ಗಮನಿಸಬಹುದು. ಇಲ್ಲಿ NPCI ಸ್ಟೇಟಸ್ ಇವಾಗ ಆಕ್ಟಿವ್ ಅಂತ ಬರ್ತಾ ಇದೆ. ಮುಂಚೆ ಅಲ್ಲಿ ಇನ್ಆಕ್ಟಿವ್ ಇತ್ತು, ಇವಾಗ ಅದು ಆಕ್ಟಿವ್ ಅಂತ ಬರ್ತಾ ಇದೆ. ಸೊ ನಮ್ದೆಲ್ಲ ಪ್ರೊಸೆಸ್ ಕರೆಕ್ಟ್ ಆಗಿದೆ, ನಮ್ದೆಲ್ಲನೂ ಕೂಡ ಸೀಡಿಂಗ್ ಆಗಿದೆ ಎನ್ನುವಂಥದ್ದು ಅರ್ಥ. ತಾವೆಲ್ಲರೂ ವೀಕ್ಷಿಸಿದ್ರೆ ಯಾವ ತರನಾಗಿ ನಾವು ಒಂದು ನಮ್ಮ ಅಕೌಂಟ್ ಅನ್ನ ಸೀಡ್ ಮಾಡ್ಕೊಳ್ಬೇಕು, ನಮ್ಮ ಆಧಾರ್ ಜೊತೆಗೆ ಯಾವ ತರ ಲಿಂಕ್ ಮಾಡ್ಕೊಳ್ಬೇಕು ಎನ್ನುವಂಥದ್ದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವೆನಿಸಿದ್ರೆ ತಪ್ಪದೇ JKR ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.